ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಕಿರಿಕಾಗಿದೆ. ಸಿಎಸ್ಕೆ ಬೌಲರ್ ಆಲ್ರೌಂಡರ್ ಜೆಮಿ ಓವರ್ಟನ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರ ತಿಲಕ್ ವರ್ಮಾ ಮಧ್ಯೆ ಕಿರಿಕ್ ನಡೆದಿದೆ. ತಿಲಕ್ ವರ್ಮಾ ಅವರು 2 ರನ್ ಎಂದು ಕೂಗುತ್ತಾ ಒಂದೇ ರನ್ ತೆಗೆದರು. ಇದರಿಂದ ಸುಖಾಸುಮ್ಮನೆ ಸಿಟ್ಟಾದ ಓವರ್ಟನ್ ಅವರು ಏಕೆ 2 ರನ್ ಹೊಡೆದಿಲ್ಲ ಎಂದು ಕೇಳಿದ್ರು. ಆಗ ತಿಲಕ್ ವರ್ಮಾ ಫೀಲ್ಡರ್ ಅಲ್ಲೇ ಇದ್ದಿದ್ದು ಕಾಣಿಸಿಲ್ಲವೇ ಎಂದು ಕೇಳಿದ್ರು. ಫೀಲ್ಡರ್ ದೂರ ಓಡಬಹುದಿತ್ತು ಎಂದರು. ಓವರ್ಟನ್ ಆ ಬಳಿಕ ಸುಮ್ಮನೆ ಹೋಗುವಂತೆ ಒಬ್ಬರಿಗೊಬ್ಬರು ಹೇಳಿಕೊಂಡ್ರು. ಆ ಸಂದರ್ಭದಲ್ಲಿ ತಿಲಕ್ ವರ್ಮಾ ಅವರ ಖಡಕ್ ತಿರುಗೇಟಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ.